ಹಲೋ ಫ್ರೆಂಡ್ಸ್, ಕಲ್ಕಿ 2898 AD ಸಿನಿಮಾದ ಜನರ ಅಭಿಪ್ರಾಯ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ನೋಡ್ಬೋದು ಸರ್, ಸೀನರಿಗಳೆಲ್ಲ ಚೆನ್ನಾಗಿದೆ. ಸ್ವಲ್ಪ ಇಂಗ್ಲೀಷ್ ಪಿಕ್ಚರ್ ಥರ ನೋಡ್ತಾ ಇದ್ವಿ. ಇಂಗ್ಲೀಷ್ ಪಿಕ್ಚರ್ ಥರ ತುಂಬ ಚೆನ್ನಾಗಿದೆ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಅಮಿತಾಬ್ ಬಚ್ಚನ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಎಲ್ಲ ನೋಡ್ಬೇಕಾಗಿತ್ತು ಪಿಕ್ಚರ್. ಇದು ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್. ಇದು ಒಳ್ಳೆ ಮೂವಿ. ಪ್ರವಾಸ್ ಅವ್ರದ್ದು ಒಳ್ಳೆ ಕಂಟೆಂಟ್ ಇದೆ. ಫಸ್ಟ್ ಹಾಫ್ ಒಂದು ಬೇಜಾರದು, ಸೆಕೆಂಡ್ ಹಾಫ್ ಮಸ್ತ್ ಅಲ್ಟಿಮೇಟ್ ಆಗಿದೆ. ಇದು ಸೂಪರ್ ಸೂಪರ್ ಆಯಿತು. ಚೆನ್ನಾಗಿದೆ ತುಂಬ ಬೆಂಕಿ ಚೆನ್ನಾಗೈತೆ. ಬಾಹುಬಲಿಕ್ಕಿಂತ ಚೆನ್ನಾಗಿದೆ. ಬಾಹುಬಲಿ 1ಕ್ಕಿಂತ ಇದು ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟ್ ಮಾತ್ರ ಅಲ್ಟಿಮೇಟು. ಎಸ್ಪೆಷಲಿ ಪ್ರಭಾಸ್ ಅಂತೂ ಒಂಥರ ಬಾಹುಬಲಿ ಮೈ ಮೇಲೆ ಬಂದಂಗೆ ಇದಂತೂ ಸಾಕಾಗಿದೆ ಮಾತ್ರ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಮಹಾಭಾರತ ಸ್ವಲ್ಪ ಅಟ್ಲೀಸ್ಟ್ ಫ್ಯಾಮಿಲಿ ಟ್ರೀನ ಅಟ್ಲೀಸ್ಟ್ ಕ್ಲೀನಾಗಿ ಸ್ವಲ್ಪ ಓದ್ಕೊಂಡ್ಬಂದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಶ್ವತ್ಥಾಮ ಏನೇನು ಮಾಡಿದ್ದ ಮಹಾಭಾರತ ಯುದ್ಧದಲ್ಲಿ, ಮತ್ತು ಮಹಾಭಾರತ ಪೋರ್ಷನ್ ಸ್ವಲ್ಪ ಬರ್ತಾ ಇರುತ್ತೆ. ಅವಾಗಂತೂ ಮಾತ್ರ ಕೇಳೋಂಗೆ ಇಲ್ಲ. ನಾನು 6 AM ಫಸ್ಟ್ ಟೈಮ್ ಬಂದಿರೋದು ಫಿಲಮ್ಗೆ. ಪೂರ್ತಿ ವರ್ತಿತ್ತಾಗಿತ್ತು. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಸ್ವಲ್ಪ ಬೋರ್ ಆಗ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಪಾರ್ಟ್ 2ಗೆ ವೇಟಿಂಗು. ಗ್ರಾಫಿಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಅನಾವಶ್ಯಕ ಕಾಮಿಡಿ ಲ್ಯಾಗ್ ಅನ್ನಿಸ್ತು. ಅದು ಬಿಟ್ಟರೆ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ. ನಮ್ಮ ಸನಾತನ ಧರ್ಮ ನೋಡ್ದಂಗೆ ಆಗುತ್ತೆ. ತುಂಬ ಚೆನ್ನಾಗಿದೆ. ಕನ್ನಡ ಫಿಲ್ಮ್ ಚೆನ್ನಾಗಿದೆ ಸರ್. ನಮಗೆ ಕನ್ನಡ ಮೂವಿ ನೋಡ್ದಂಗೆ ಆಯಿತು. ತೆಲುಗು ಮೂವಿ ನೋಡಿದ್ವಪ್ಪ, ಡಬ್ಬಿಂಗ್ ಮೂವಿ ನೋಡಿದ್ವಪ್ಪ ಅನಿಸಲೇ ಇಲ್ಲ. ಚೆನ್ನಾಗಿದೆ ಸರ್, ಸಖತ್ತಾಗಿದೆ ಸರ್. ಸ್ವಲ್ಪ ಲ್ಯಾಗ್ ಆಗೋದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. VFX ಚೆನ್ನಾಗಿದೆ. ಮೂವಿ ಮಹಾಭಾರತ ಎಪಿಸೋಡ್ಸ್ ಎಲ್ಲ ಸಖತ್ತಾಗಿದೆ. ಅದರಲ್ಲೂ VFX ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಸರ್ಪ್ರೈಸ್ ಆಗಿದೆ. ಕ್ಯಾರೆಕ್ಟರ್ ಫುಲ್ ಒಂದು ಆರ್ಕ್, ಲಾಸ್ಟ್ ಒಂದು ಆರ್ಕ್ ಕೊಟ್ಟಿದ್ದಾರೆ. ಒಂದು ಸರ್ಪ್ರೈಸ್ ಇದೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ. ಸಖತ್ತಾಗಿದೆ. ಕನ್ನಡ ಡಬ್ಬಿಂಗ್ ಚೆನ್ನಾಗಿದೆ ಸರ್. ಕನ್ನಡ ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಂದರೆ ಫ್ಯೂಚರಲ್ಲಿ ಕನ್ನಡ ಅಲ್ವಾ, ಸ್ವಲ್ಪ ಇದಾಗಿದೆ. ಬಟ್ ತೆಲುಗು ನೋಡಿದ್ರೆ ಇನ್ನೂ ಸಖತ್ತಾಗಿ ಅನಿಸುತ್ತೆ ನನಗೆ. ಕನ್ನಡದಲ್ಲಿ ನೋಡಬೇಕು. ಮೂವಿ ಕನ್ನಡ ಡಬ್ಬಿಂಗ್ ಸೂಪರ್ ಆಗಿದೆ. ಬಟ್ ನಾವು ಪ್ರಭಾಸ್, ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣ್ ಅವರನ್ನೆಲ್ಲ ಹಿಂದಿ ತೆಲುಗು ನೋಡ್ಬಿಟ್ಟು ಅದು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. ಸೊ ಅವಾಗ ಸ್ವಲ್ಪ ಸ್ಟಾರ್ಟಿಂಗ್ ಒಂದು 10-15 ನಿಮಿಷ ನಮಗೆ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಆಮೇಲೆ ಸೂಪರ್ ಆಗಿದೆ.